ಅವರಿಗೆ ಹಸ್ತಾಂತರ ಮಾಡುವಂಥ ಈ ಹಣದಲ್ಲಿ ಅವರ ನೋವನ್ನು ಭರಿಸೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ DC ಅವರು ನಾವು ಎಲ್ಲರೂ ಸೇರಿ ಮಾಡ್ತಿದ್ದೀವಿ. ನಾವು ಅವರ ಕುಟುಂಬ ವರ್ಗ ಆ ನೋವನ್ನು ಮರೆತು ಜನಸಾಮಾನ್ಯರಲ್ಲಿ ಬೇರ್ತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಪತ್ರವನ್ನು ಹಸ್ತಾಂತರವನ್ನು ಥ್ಯಾಂಕ್ ಯು ಸರ್. ಏನೇ ತೊಂದರೆ ಇದ್ದರೂ ಏನೇ ಸರ್ ಸಂಪರ್ಕ ಮಾಡಿ ನಾವೆಲ್ಲರೂ ಕೂಡ ನಮ್ಮ ಜೊತೆಗಿದ್ದೀವಿ. ಸರ್ಕಾರದ ಬಗ್ಗೆ ಹೇಳೋದಲ್ಲ, ಹೋಗಿದ್ದು ಮೊದಲನೇ ತಪ್ಪು ನಮ್ಮ ತಪ್ಪು ಯಾವುದೇ ಅಲ್ಲ ಸರ್, ಇದು ನೆಗ್ಲಿಜೆನ್ಸ್ ಇಂದನೇ ಆಗಿರೋದು. ಯಾರು ನಾನು ಹೇಳೋದೇನೋ ನೆಗ್ಲಿಜೆನ್ಸ್ ಇಂದನೇ ಆಗಿರೋದು, ತುಂಬ ನೆಗ್ಲಿಜೆನ್ಸ್. ಪ್ರತಿ ಬಾರಿ ಈ ಥರ ಜೀವದ ಬೆಲೆ ಈ ಥರ ಕಟ್ಟೋದಕ್ಕಿಂತ ಆ ಬಂದೋಬಸ್ತಿನ ವ್ಯವಸ್ಥೆಗಾರು ಬಿದ್ದು ಮತ್ತೆ ಯಾರಾದರೂ ಈ ಥರ ಆಗದೇ ಇರಲಿ ಅಂತ ಹೇಳಿ ನಮ್ಮ ಇಷ್ಟ ಅಷ್ಟೇ. ಎಲ್ಲ ಜೀವಗಳು ಒಂದೇ. ಆ ಜೀವಕ್ಕೆ ಬೆಲೆ ಕಟ್ಟೋದಕ್ಕಿಂತ ಮುಂಜಾಗ್ರತೆನೇ ಒಳ್ಳೇದು ಅನ್ಸೋದು. ನಮ್ಮಿಂದನೂ ಹೌದು, ಅಡ್ಮಿನಿಸ್ಟ್ರೇಷನಿಂದನೂ ಹೌದು. ಯಾಕಂತ ಹೇಳಿದ್ರೆ ಓದ್ ಜೀವ ಅಂತೂ ಮತ್ತೆ ಬರಲ್ಲ. ನಮ್ಮಷ್ಟೇ ತೊಂದರೆಯಲ್ಲಿ ಬೇರೆಯವರು ದುಃಖದಲ್ಲಿ ಇರ್ತಾರೆ. ನಾವು ಹೇಳೋದೇನು ಅಂದರೆ ಸರ್ಕಾರವನ್ನು ಯಾವುದೇ ದೂಷಣೆ ಮಾಡ್ತಾ ಇಲ್ಲ, ಪ್ರಶ್ನೆನೇ ಇಲ್ಲ. ತಪ್ಪು ನಮ್ಮದಿದೆ, ನಾವು ಹೋಗಿದ್ದು ನಮ್ಮ ತಪ್ಪು ಅಂತ ನಾನು ಅನ್ಕೊಳ್ತೀನಿ. ತಪ್ಪು ಅಂತ ನಮ್ದು ತಪ್ಪಲ್ವೇ ಅಲ್ಲ. ಏನು ಅಂದರೆ ಈ ಥರ ಆಗೋದಕ್ಕಿಂತ ಈ ಹಣ ಬಂದೋಬಸ್ತಿನ ವ್ಯವಸ್ಥೆಗಾರು ಹೋಗಿ ಮುಂದೆ ಯಾರು ಮತ್ತೆ ಪದೇ ಪದೇ ಇದು ಪ್ರತಿ ರಾಜ್ಯದಲ್ಲೂ ನಡೆಯುತ್ತೆ. ಪ್ರತಿ ಸಲನೂ ಇದೇ ರಿಪೀಟ್ ಆಗುತ್ತೆ. ಮತ್ತೆ ಹಣ ಕೊಡೋದು, ಹಣದಿಂದ ಜೀವದ ಬೆಲೆ ಕಟ್ಟೋದಕ್ಕಿಂತ ಪರಿಹಾರ ಅಂತ ಹೇಳಿದ್ರೆ ಇನ್ನು ಆಗದೇ ಇರೋ ಹಾಗೆ, ಇನ್ನು ಮುಂದೆ ಯಾರಿಗಾರು ಈ ಥರ ಆಗದೇ ಇರೋ ಹಾಗೆ ಅನುಕೂಲ ಆದರೆ ಅದು ಇನ್ನೂ ತುಂಬ ಒಳ್ಳೆಯ ವಿಷಯ ಆಗ್ತದೆ. ನಾವು ಒಳ್ಳೆ ಮಾತನ್ನು ಹೇಳಿದ್ರಿ. ಈಗ ನಾವು ಯಾವುದೇ ದೂಷಣೆ ಇಲ್ಲ ಸರ್, ದೂಷಣೆ ಇಲ್ಲ. ಅದು ನಮ್ಮ ಗ್ರಹಚಾರ. ದೂಷಣೆ ಇಲ್ಲವೇ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ಉದ್ದೇಶಪೂರ್ವಕ ಅಂತ ಏನೂ ಆಗಲ್ಲ. ಯಾರು ಉದ್ದೇಶಪೂರ್ವಕ ಮಾಡಿಲ್ಲ, ಆಗಲ್ಲ. ಯಾರು ಒಂದು ಜೀವ ಹೋಗ್ಬೇಕು ಅಂತೇಳಿ ಯಾರು ಮಾಡಲ್ಲ. ಆದ ನಂತರದಲ್ಲಿ ಪಶ್ಚಾತ್ತಾಪ ಪಡೋದಕ್ಕಿಂತ ಘಟನೆಗಳು ನಡೀದೇ ಇಲ್ಲ. ಯಾರಿಗೂ ಇಂಥ ದುಃಖ ಬರ್ದೇ ಇಲ್ಲ ಅಂತೇಳಿ ಮಾತು ಹೇಳಿದ್ದಷ್ಟೇ. ಯಾವುದೇ ದೂಷಣೆ ಇಲ್ಲ. ಖಂಡಿತ ತಾವು ಮತ್ತು ನಿಮ್ಮ ಏನು ಹೇಳಿದರು ಅಂದ್ರೆ ಅವರು ಇಬ್ಬರು ಇಷ್ಟಪಟ್ಟು ಮದುವೆ ಆದಂಥವ್ರು. ಇಬ್ರು ನಾವು ಅರೇಂಜ್ ಅನ್ನೋಕ್ಕಿಂತ ಇಷ್ಟಪಟ್ಟು ಮದುವೆ ಆದಂಥವ್ರು, ಮದುವೆ ಆದವರು. ತುಂಬಾ ಡೌನ್ ಟು ಅರ್ತ್ ಹುಡುಗಿ. ಅದು ನಮ್ಗೆ ನಮ್ಮ ಹುಡುಗ ಅನ್ನೋದಕ್ಕಿಂತ ಹುಡುಗಿ ಇಲ್ಲ ಅಂತ ಹೇಳಿ ನಮ್ಗೆ ಅರ್ಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಂಗಾರದಂತ ಹುಡುಗಿ. ಸಂಜೆ ಕಾಲೇಜ್ನಲ್ಲಿ ಡಿಗ್ರಿ ಮಾಡಿ ತುಂಬಾ ಕಷ್ಟದಿಂದ ಡಿಗ್ರಿ ಆಗೋಕ್ಕಿಂತ ಮುಂಚೆ ಡಿಸ್ಟಿಂಕ್ಷನ್ ಫಸ್ಟ್ ಸ್ಟೂಡೆಂಟ್ಗೆ CAF ಎಕ್ಸಾಮ್ ಪಾಸ್ ಮಾಡಿದಂತ ಹುಡುಗಿಯವರು. ಅಷ್ಟೆಲ್ಲ ಓದು ಹೋಮಕ್ಕೆ ಹೋದಂಗೆ ಆಯ್ತಲ್ಲ ಅಂತೇಳಿ ಬೇಜಾರ. ಆ ಹುಡುಗಿ ಅಷ್ಟೆಲ್ಲ ಓದಿ ಕಷ್ಟಪಟ್ಟು ಓದಿ ತುಂಬಾ ಅನುಕೂಲತೆ ಹಿನ್ನೆಲೆಯಿಂದ ಬಂದ ಹುಡುಗಿ ಅಲ್ಲ ಅದು. ನಮ್ಗೆ ಏನನ್ಸುತ್ತೆ, ಇವ್ರು ಹೋಗಿದ್ದು ತಪ್ಪು, ನಾನು ಒಪ್ಕೊಳ್ತೀನಿ. ಆದ್ರೆ ಅಲ್ಲಿ ಆಗಿರೋದು ಸಹಿತ ತಪ್ಪಲ್ಲ. ಎಲ್ಲರೂ ಒಂದು ಇದಕ್ಕಂತ ಹೋಗ್ತಾ ಇರೋದು, ಆದ್ರೂ ಅಲ್ಲಿ ಬೇರೆ ಅಲ್ಲಿ ಯಾಕೆ ಆಗೋದಿದ್ರೆ ನಡ್ಕೊಂಡು ಹೋಗೋದು, ಹೋದ್ರು ಹಾಕೋದು, ಏನಾದ್ರೂ ಆಗೋದಿದ್ರೆ ಆದ್ರೂ ಅವ್ರು ನಮ್ದು ಇದು. ಅದು ಏನು ಮಾಡಿ ನಮ್ಮ ಗ್ರಹಚಾರ ಹೇಳಿರೋದು ನಾವು ತಗೊಳ್ತೀವಿ, ಕನ್ವೆ ಮಾಡ್ತೀವಿ. ನಿಮ್ಗೆ ಬೇರೆ ಏನು ಸರ್ಕಾರ ಬೇಕಾದ್ರೂ ನಮ್ಮ ಹತ್ರ ಹೇಳಿ ನಾವು ಜೊತೆಗೆ. ನಮಗೆ ಅದು ಅಲ್ಟಿಮೇಟ್ ಶಿಕ್ಷೆ ಆಗಿರೋದು. ಅಲ್ಟಿಮೇಟ್ ಶಿಕ್ಷೆ ಆಗಿರೋದು. ಅದಕ್ಕಿಂತ ಜಾಸ್ತಿ ಶಿಕ್ಷೆ ಯಾವುದೇ ದೇವರಾಗ್ಲಿ ಕೋರ್ಟ್ ಆಗಲಿ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಡೆತ್ ಆಗಿರೋದು ಅಂತ ಹೇಳಿದ್ರೆ ಅಲ್ಟಿಮೇಟ್. ಹಾಗಾಗಿ